ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಪಿಸಿಒಡಿ, ಪಿಸಿಒಎಸ್, ಪಿಎಂಒಎಸ್ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ ಪಿಎಂಒಎಸ್. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟೀಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಸಮಸ್ಯೆಯ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ ವೈಪಿ ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ, ಡಾಕ್ಟರ್ ಹರಿಚರಣ್ ಟೀಕೆ ಅವರೊಂದಿಗಿನ ಸಂದರ್ಶನದಲ್ಲಿ. ಸರ್, ನಮಸ್ಕಾರ. ನಮಸ್ಕಾರ. ಅಂದರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ. ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ? ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಇವಾಗ ಇರುವಂಥ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಇವುಗಳು ಸುಮಾರು ಪೀಳಿಗೆಗಳಿಂದನೇ ಮಾರ್ಪಡೆಯಾಗಿ ಅದು ಇವಾಗ ಇಂಟರ್ ಜನ್ರೇಷನಲ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೂ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟಾಗಿ ಬರೋವಂಥದ್ದು, ಬಂದರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗೋವಂಥದ್ದು, ರಕ್ತ ಆ ಥರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆಯಿಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು, ಪರೀಕ್ಷೆಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಆ ಥರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು. ಆವಾಗ ಅದು ಅವರಿಗೆ ಅಡಿಷ್ನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು PCOS ಅಂತ. ಇವಾಗ ಅದನ್ನು PMOS ಅಂತ ಮಾಡಿಬಿಟ್ಟಿದ್ದಾರೆ. ಮುಂಚೆ PCOD ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ. ಇವಾಗ ಅದನ್ನ PCOS ಅಂತ ಮಾಡಿ ಆಮೇಲೆ ಇವಾಗ PMOS ಅಂತ ಮಾಡಿಬಿಟ್ಟಿದ್ದಾರೆ. PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಡಿಸೀಸ್ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದ್ದೇನಕ್ಕೆ ಅಂತಂದರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನು PMOS ಅಂತ ಮಾಡಿದ್ದಾರೆ. ಯಾಕಂದರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆ್ಯಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದರೆ ಅದು ಪಾಲಿಎಂಡೋಕ್ರೈನ್, P ಅಂದರೆ ಪಾಲಿಎಂಡೋಕ್ರೈನ್, M ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ಥರ ಕಾಣಿಸೋದಿಲ್ಲ. ಅದರಲ್ಲಿ ಮೋರ್ ದೆನ್ 10 to 12 ಫಾಲಿಕಲ್ಸ್ ಒಂದೊಂದು ಕಡೆನೂ ಇದ್ದಾಗ ಅದನ್ನು ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರೋವಂಥದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ನ ತೆಗೆದುಬಿಟ್ರು. ಅದರಲ್ಲಿ ಇವಾಗ ಎಂಡೋಕ್ರೈನ್ ಅಂದರೆ ಇವಾಗ ಏನು ಗೊತ್ತಾಗಿದೆ ಅಂತಂದರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಹಾರ್ಮೋನ್ಸ್, ಇನ್ಸುಲಿನ್ ಆಗಲಿ ಮತ್ತು LH FSH ಆಗಲಿ, ಇವೆಲ್ಲನೂ ಅಬ್ನಾರ್ಮಲ್ ಆಗಿರುತ್ತೆ ಇವಾಗ PMOS ಅಲ್ಲಿ. ಸರ್, ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯಿತು ಮತ್ತು ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನಿಸುತ್ತೆ. ಈಗ ತಾವು ಹೇಳ್ತಾ ಇದ್ದಿರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನು ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು. ಅಂದರೆ ಇನ್ನು ಏನು ಮಾರ್ಪಾಟ ಆಗುತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಈಗ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ? ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ ಮನುಷ್ಯರು ಸುಮಾರು ಸಾವಿರಾರು ವರ್ಷದಿಂದ ಏನು ಆಹಾರ ತೊಗೊತಾ ಇದ್ರು, ಯಾವ ಥರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ನಾಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂಥ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡೆ ಆಗಿಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತು ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರಾಸೆಸ್ಡ್ ಫುಡ್ ಅಂದರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು
ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಅಂಶ ಜಾಸ್ತಿ ಇರುವಂಥ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದು ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಅಂದರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕ್ಕೆ ಪಾಲಿಸದೇ ಇರುವಂತಹ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತು ಆತಂಕಗಳು, ತಾವು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ, ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ. ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನಿಸ್ಬಿಡುತ್ತೆ ಅವಾಗ. ಈಗ PMOS ಈ ಸಮಸ್ಯೆಗೆ ಚಿಕಿತ್ಸೆ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮಗೆ. ಏನಾಗುತ್ತೆ ಅಂತಂದರೆ ಇದರಲ್ಲಿ ಮೇಯ್ನ್ ಸಮಸ್ಯೆ ಏನು ಅಂತಂದರೆ, ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನೋ ಉಷ್ಣ ಇರ್ಬೋದು, ಅದರಿಂದ ಮೆನ್ಸಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಎಲ್ಲರಿಗೂ ಇದೆ, ಅದರಿಂದ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡೋ ಅಂಥದ್ದು ಪರಿಸ್ಥಿತಿ. ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ಕಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಷನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗಿ ಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ದರಿಂದ ಅವರಿಗೆ ಏನೋ ಒಂದು ಸುಮಾರು ತುಂಬ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡೋದು, ಇಲ್ಲ ಅದನ್ನ ಉದಾಸೀನ ಮಾಡಿಬಿಟ್ಟು ಅದಕ್ಕೆ ಏನು ಮಾಡದೇ ಇರೋವಂಥದ್ದು. ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ವೈದ್ಯರ ಹತ್ರ ಹೋಗಿ ಅದನ್ನು ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗೆ ಮಾಡಬೇಕು, ಯಾವುದರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನು ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ ಆಲ್ಮೋಸ್ಟ್ ನಿಮಗೆ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೇನೋ ಸಮಸ್ಯೆ ಆಗಬಾರ್ದು, ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹೌದು, ಅದು ತಪ್ಪಾದ ಭಾವನೆ. ಆ್ಯಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿಎಂಡೋಕ್ರೈನ್ ಅಂದರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನು ತಪ್ಪಾಗಿ ತಿಂತಾ ಇದ್ದಿದ್ದನ್ನ ನಾವು ಇವಾಗ ಏನು ಸರಿ ಮಾಡ್ಕೋಬೇಕು, ಅದನ್ನು ವೈಜ್ಞಾನಿಕವಾಗಿ ಲಾಜಿಕ್ಕಾಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನು ಪಾಲಿಸ್ಬೇಕು. ಅದನ್ನು ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದೇನೋ ಹೇರ್ತಾ ಇದ್ದಾರೆ ಭಾರ, ಅದನ್ನು ಒತ್ಕೊಂಡು ನಾವು ಹೋಗಬೇಕು ಅಂತೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನು ಮಾಡೋಕ್ಕೆ ಹೋದರೆ ಅದೊಂಥರ ಕೆಲವು ದಿನ ಆದಮೇಲೆ ಅದನ್ನ ಪಾಲಿಸದೇ ಇರೋವಂಥ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರೂ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಎಕ್ಸಸೈಸ್ ಮಿನಿಮಮ್, ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 3.5 ಕಿಲೋಮೀಟರ್ ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ ಅದೇ ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಅಥವಾ ತಪ್ಪಾಗಿ ತಿಳುವಳಿಕೆ, ತಾವು ಹೇಳ್ದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ ಸರ್. ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ. ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು? ಸಿಂಪಲ್ ಆಗಿ ನೀವು ಯಾರಾದರೂ OBG ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದು ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು, ಅಂದರೆ ಅವರು ಸ್ಕಿನ್ನಲ್ಲಿರೋಂಥ ಪ್ರಾಬ್ಲಮ್ಮು, ಫೇಸಲ್ಲಿರೋ ಪಿಂಪಲ್ಸು, ಇಲ್ಲ ಫೇಶಿಯಲ್ ಹೇರು, ಇಲ್ಲ ಮೇಲ್ ಪಾಟರ್ನ್ ಬಾಲ್ನೆಸ್ಸು, ಇಲ್ಲ ದೇಹದ ಗಾತ್ರ ಅಂದರೆ BMI ಜಾಸ್ತಿ ಇರೋದು, BP ಜಾಸ್ತಿ ಇರೋದು, ಇಲ್ಲ ಶುಗರೇ ಇರೋದು, ಇವೆಲ್ಲನೂ ಇದರಲ್ಲಿ ಸೇರಿರೋದು. ಯಾಕಂದರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಅವ್ರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ, ಆಮೇಲೆ ಅದಕ್ಕೆ ಬೇಕಾಗಿರೋವಂಥ ಇನ್ವೆಸ್ಟಿಗೇಷನ್ಸ್ ಅಂದರೆ ಬ್ಲಡ್ಡು ಮತ್ತು ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನು ಅದಿದೆ ಅಂತ, ಮತ್ತು ಅವ್ರಿಗೆ ಡಯಟು ಎಕ್ಸಸೈಸ್ ಎಲ್ಲ ಹೇಳಿ ಅವ್ರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್, ಇವಾಗ ಮದುವೆ ಆಗದೇ ಇರಲಿ, ಮಗು ಆಗೋಕ್ಕೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋವಂಥ ಡ್ಯಾಮೇಜ್ನ ನಿಲ್ಲಿಸೋದಕ್ಕಾದರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸರ್, ಏನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟು ನಡೀತಾ ಇರ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮದುವೆ ಆಗುತ್ತೆ. ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು, ಆ ವಿಚಾರಗಳು ಏನು ಸಮಸ್ಯೆ ಇರುತ್ತಾ? ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗಲೇ 50% ಸಾಲ್ವ್ ಆದಂಗೆ. ಪ್ರಾಬ್ಲಮ್ ಏನಿಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆ. ಇನ್ನು 50%ಅಲ್ಲಿ ಇನ್ನು
25% ನಿಮ್ಮ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೆಂಗೆ ಡಯಟ್ ಎಕ್ಸಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸಸೈಸಲ್ಲೇ ದಟ್ ಈಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್ ಡಿಸಾರ್ಡರ್ಸ್. ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು. ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ. ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮಗೆ ನಮ್ಮ ವೈವಾಹಿಕ ಜೀವನನೂ ಚೆನ್ನಾಗಿರ್ಬೇಕು ಮತ್ತೆ ಮಕ್ಕಳಾಗಬೇಕು ಅಂತ. ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ. ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದರೂ ಬೇಕಾಗ್ಬೇಕು. ಅದಕ್ಕೆ ಮತ್ತೆ ಬಂಜೆತನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳು ಆಗಲ್ವಾ? ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ. ಅಂದರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನು ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ. ಜೀವನ ಶೈಲಿನಲ್ಲಿ ಮತ್ತು ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ. ಹೌದು. ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆಯ ಬಾಳನ್ನು ನಡೆಸಲಿ ಅಂತಂಥೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ. ಸರ್, ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೆ PCOD, PCOS ಅಥವಾ PMOS ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ YP ಅವರು. ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ YP ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ. ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತು ಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂಥ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡ್ಯಾಪ್ಟ್ ಆಗಿತ್ತು. ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ. ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂಥದ್ದು ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂಥೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕೂತ್ಕೊಳ್ಳೋ ಥರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂಥ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಹಣ ಓಡಾಡ್ತಾ ಇದೆ. ಎಲ್ಲ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ? ಏನಂತ ಅಂದ್ರೆ ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ 2 ಕಾರಣಗಳಿದೆ. ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ. ಆದ್ರೆ ಮಕ್ಕಳಿಗೆ ಏನಾದ್ರೂ ಬೇರೆ ಸಮಸ್ಯೆ ಬರುತ್ತಂತೀರಾ? ಈಗ ಬೊಜ್ಜಿನಿಂದ ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ ಏನಾದರೂ ಸಮಸ್ಯೆಗಳು ಬರ್ತಾವಾ? ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು. ಇನ್ನೊಂದು ಡಿಸ್ಲಿಪಿಡೇಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕು ಕೂಡ ಈವನ್ 20 years 30 years ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ. ಬಟ್ ಇವಾಗ 20 years 30 years ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ. ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ, ತುಂಬಾ ಇಂಪಾರ್ಟೆಂಟ್. ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತ ಇದ್ದಂತಹ ಸಮಸ್ಯೆ ಇವ್ರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ. ಈಗ ಡಯಾಬಿಟಿಸ್ ಆಗಿರ್ಬೋದು, ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರು ಏನಾರಿತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರು ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ? ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡ್ಯಾಪ್ಟೆಡ್
ಟು ಸ್ಟೋರ್ ವಾಟ್ ಎವರ್ ಏನೇನು ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದನ್ನ ನಾವೆಲ್ಲ ಅದನ್ನ ಎಕ್ಟಾಪಿಕ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ಅಂದರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನಲ್ಲಿ ಇದು ಸ್ಟೋರ್ ಆಗ್ತಾ ಹೋಗುತ್ತೆ. ಲೈಕ್ ಲಿವರಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋಂಥ ಜಾಗದಲ್ಲಿ ಅಲ್ಲೆಲ್ಲ ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ಕೆ ಶುರುವಾಗುತ್ತೆ. ಸೊ ಈ ಎಕ್ಟಾಪಿಕ್ ಫ್ಯಾಟ್ನ ನಾವು ಇನ್ಫ್ಲಮೇಷನ್ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಬಟ್ ಆಕ್ಟ್ ಮಾಡೋಕ್ಕಾಗಲ್ಲ. ಅದರಿಂದನೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ. ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ ಅಂತ ಹೇಳೋದು. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ. ಅದನ್ನು ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲಿಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನು ಕಡಿಮೆ ಮಾಡ್ಬೋದಾ? ಡೆಫಿನೆಟ್ಲಿ, ಅಂದರೆ ಕಂಪ್ಲೀಟ್ಲಿ ದಾಟ್ಬೋದು ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಆ ಡಯೆಟ್ಟು ಕರೆಕ್ಟಾಗಿರೋ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬೋದು. ಈಗ ಎಲ್ಲರೂ ಹೇಳೋದು ಏನಂದ್ರೆ, ಈ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನೆಲ್ಲ, ಬೇಕರಿ ಫುಡ್ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನು ಹೊರತಾಗಿ ಈ ಅಡೋಲಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಯುವಕರು ಆಗಲಿ, ಹದಿಹರೆಯದ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ. ಹೌದು, ಅವರು ಹಿಂಗೆ ತಿಂತಾನೆ ಜಾಸ್ತಿ ಈ ಥರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ ಅನ್ನೋದು 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು, ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ. ಹೇಗೆ ಅಂತ ಅದೇ ಏನಂತ ಅಂದ್ರೆ, ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ. ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದಾಗ ಅದು ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ನೋ ಅಥವಾ ಕೊಕೇನ್ ಆ ತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ, ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವು ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ. ಮೆದುಳು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ನಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದ್ಬಿಟ್ಟು ಸಂಜೆ ಹೊತ್ತು ನೋಡ್ತೀವಿ ನಾವು, ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ ನಾವು. ಆದ್ರೆ ಇದು ನಿಂತ್ಕೊಂಡು ತಿನ್ನೋದು, ಅದರಿಂದನೂ ಸ್ವಲ್ಪ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು ಏನೇ ತಿಂದ್ರು ಕೂಡ ಅಂತ ಹೇಳ್ತೀವಿ ನಾವು. ಹೌದು, ಏನೇ ತಿಂದ್ರು ಕೂಡ ನಿಧಾನವಾಗಿ, ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನೂ ಕೂಡ ಇದು ಈ ಪ್ರಮಾಣ ಹೆಚ್ಚುತ್ತೆ. ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ, ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ? ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರೂ ಓಡ್ತಾ ಇಲ್ಲ ಅಥವಾ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವು ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ? ಆಹಾರದ ಪದ್ಧತಿಯಲ್ಲಿ ಬದಲಾವಣೆ ಪ್ಲಸ್ ಎಕ್ಸರ್ಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ಗಳು ಕೂಡ ಇದಕ್ಕೆ ಬಂದಿದೆ. ಇದಕ್ಕೆ ನಾವು GLP-1 ಅನಲಾಗ್ಸ್ ಅಂತ ನಾವು ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ. ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ, ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿ ಅಲ್ದೇನೆ ಡಯಾಬಿಟೀಸಿಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೊಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ. ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ? ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೇಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ. ಲೈಕ್ ವೇಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ, ಅದು ಕೂಡ ಕಮ್ಮಿ ಆಗುತ್ತೆ. ಈಗ ಈ ಜಿಮ್ಗಳಿಗೆ ಹೋಗ್ತಾರೆ, ಸಾಕಷ್ಟು ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆನೇ ಮಾತಾಡ್ತೀವಿ ನಾವು. ಇದು ಹೇಗೆ ಒಬೆಸಿಟಿಗೆ
ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಏನಂತ ಅಂದ್ರೆ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಅಟ್ಲೀಸ್ಟ್ ಪರ್ ಡೇ 45 to 60 ಮಿನಿಟ್ಸ್ ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸರ್ಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸರ್ಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ, ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದನೇ ದೂರ ಇರ್ಬೋದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರ್ಬೋದು ಅಂತ ಹೇಳಿ ಜನನು ಕೂಡ. ಫಸ್ಟ್ ಆಫ್ ಆಲ್ ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನಾವು ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರು, ಫ್ಯಾಟಿ ಲಿವರು, ಕೊಲೆಸ್ಟ್ರಾಲು, BP ಇದೆಯಾ ಇಲ್ವಾ, ಇವೆಲ್ಲ ನಾವು ನೋಡೋದು ತುಂಬಾ ಮುಖ್ಯ. ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ? ಒಬೆಸಿಟಿಯಿಂದನೇ ಡಯಾಬಿಟೀಸ್ ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡುತ್ತಾ? ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ? ಲೈಕ್ ಒಬೆಸಿಟಿಯಿಂದ ಡಯಾಬಿಟೀಸ್ ಆಗ್ಬೋದು, ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ. ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೇಟ್ ಲಾಸ್ ಆಗುತ್ತೆ, ಡಯಾಬಿಟೀಸ್ ಇಂದ ಒಬೆಸಿಟಿ ಬರಲ್ಲ. ಹಾಗೆ ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತಿರಬಾರ್ದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೇ ನಮಗೆ ಸಾಕು, ಇದರೊಳಗನೆ ಮಾಡಕ್ ಸಾಧ್ಯ. ನಮಗೆ ಎಕ್ಸರ್ಸೈಸಿಗೆ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲ ಅಂದಾಗ ಸ್ವಲ್ಪ ಇವಾಗ ಲೈಕ್ ಕ್ಯಾಬಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದು 2 to 3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು. ಆಮೇಲೆ ಆಫೀಸ್ ಟೈಮಲ್ಲೇ ಲಂಚ್ ಬ್ರೇಕಲ್ಲಿ ಬೇಗ ಊಟ ಮಾಡಿಬಿಟ್ಟು ಇನ್ನೊಂದೇನು ಟೈಮ್ ಇರುತ್ತೋ ಆಫೀಸ್ ಅವರ್ಸಲ್ಲೇ ವಾಕ್ ಮಾಡೋದು. ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ಲೀಸ್ಟ್ ಹಾಫ್ ಆನ್ ಅವರಿಗೆ ಒಂದ್ಸತಿ ಎದ್ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡಿಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅದೇ ಜಮಾನ ಇವಾಗ ಅಲ್ವಾ, ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ? ಲೈಕ್ ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು, ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದ್ದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್ ಹೇಗೆ ನಾವು ಬ್ರಷ್ ಮಾಡ್ತೀವೋ, ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸ್ಕೊಂಡ್ರೆ ಒಳ್ಳೇದು. ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆಗೆ ಎಕ್ಸರ್ಸೈಸ್ಗಳು ಮಾಡ್ತಾ ಇರಬೇಕು. ಅದು ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತೇಳಿ ಆ ಭಾವನೆ ಇಟ್ಕೋಬಾರ್ದು. ಯಾಕಂದ್ರೆ ಈ ಡಯಾಬಿಟಿಸ್ ಆಗಲಿ, ಒಬೆಸಿಟಿ ಆಗಲಿ, ಬೊಜ್ಜುತನ ಆಗಲಿ ಇವು ಯಾವ ರೋಗಗಳಲ್ಲ, ರೋಗಗಳು ಅಂತ ಹೇಳಕ್ಕಾಗಲ್ಲ. ನೀವೇ ಹೇಳ್ತೀರಿ, ಡಾಕ್ಟರ್ಸ್ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬ್ತೀರಿ ನೀವು ಬಂದಾಗ, ಹಾಗೇನು ಸಮಸ್ಯೆ ಅಲ್ಲ, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದಿಶೆಯಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಾಯಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್.